ಒಂದು ಪದ, ಹೌದು, ಕೇವಲ ಒಂದು ಪದ, ಕಾಕ್ರೋಚ್. ಈ ಒಂದು ಪದದಿಂದ ಭಾರತದ ಮುಖ್ಯ ನ್ಯಾಯಮೂರ್ತಿಯವರೇ ವಿವಾದಕ್ಕೆ ಸಿಲುಕಿದ್ರು ಅಂದರೆ ನಂಬ್ತೀರಾ? ಕೇವಲ 10 ದಿನಗಳಲ್ಲಿ 2 ಕೋಟಿಗೂ ಹೆಚ್ಚು ಜನರು ಒಂದು ಹೊಸ ಪಾರ್ಟಿಯನ್ನು ಫಾಲೋ ಮಾಡಲು ಆರಂಭಿಸಿದರು. ದೇಶದ ದೊಡ್ಡ ದೊಡ್ಡ ರಾಜಕೀಯ ಪಕ್ಷಗಳಿಗಿಂತ ಹೆಚ್ಚು ಫಾಲೋವರ್ಸ್. ಆದರೆ ಇದು ನಿಜವಾದ ರಾಜಕೀಯ ಪಕ್ಷವೇ ಅಲ್ಲ. ಹಾಗಾದರೆ CJI ನಿಜವಾಗಿ ಹೇಳಿದ್ದೇನು? ಅವರು ಯಾರನ್ನು ಕಾಕ್ರೋಚ್ ಅಂತ ಕರೆದದ್ದು? ಕಾಕ್ರೋಚ್ ಜನತಾ ಪಾರ್ಟಿ ಹೇಗೆ ಹುಟ್ಟಿತು? 2 ಕೋಟಿಗೂ ಹೆಚ್ಚು ಜನರು ಯಾಕೆ ಇದನ್ನು ಬೆಂಬಲಿಸಿದರು ಮತ್ತು ಈ ಪಾರ್ಟಿ ಈಗ ಎಲ್ಲಿದೆ? ಇಂದು ಸಂಪೂರ್ಣ ಕಥೆಯನ್ನು ದಿನಾಂಕ, ಘಟನೆಗಳು ಮತ್ತು ನಿಜವಾದ ಸಂಗತಿಗಳೊಂದಿಗೆ ತಿಳಿದುಕೊಳ್ಳೋಣ. ನೀವು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದರೆ ಕಾಕ್ರೋಚ್ ಎಂಬ ಪದ ಹೇಗೆ ಭಾರತದ ಅತಿದೊಡ್ಡ ಇಂಟರ್ನೆಟ್ ಚಳವಳಿಯಲ್ಲಿ ಒಂದಕ್ಕೆ ಕಾರಣ ಆಯಿತು ಎಂಬುದು ನಿಮಗೆ ಸಂಪೂರ್ಣವಾಗಿ ಅರ್ಥವಾಗುತ್ತೆ. ಸರಿನಾ? ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಅಪರಿಚಿತ ಅಭಿಮಾನಿ ಮಾತಾಡ್ತಾ ಇರೋದು. ಇವತ್ತು ನಾವು ಮಾತಾಡೋಕ್ಕೆ ಹೊರಟಿರೋ ವಿಷಯ ಏನಂದರೆ ಕಾಕ್ರೋಚ್ ಜನತಾ ಪಾರ್ಟಿ ಬಗ್ಗೆ. ಸ್ಥಳ ಭಾರತದ ಸುಪ್ರೀಂ ಕೋರ್ಟ್. ಒಂದು ಪ್ರಕರಣದ ವಿಚಾರಣೆ ನಡೆಯುತ್ತಿತ್ತು. ಆ ಪ್ರಕರಣವು ಕಾನೂನು ವೃತ್ತಿಯಲ್ಲಿ ನಕಲಿ ಪದವಿಗಳ ಮತ್ತು ಕೆಲವು ವಕೀಲರ ವರ್ತನೆಯ ಬಗ್ಗೆ ಸಂಬಂಧಪಟ್ಟ ವಿಚಾರವಾಗಿತ್ತು. ವಿಚಾರಣೆ ವೇಳೆ ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ಕೆಲವು ಮಾತುಗಳನ್ನ ಹೇಳ್ತಾರೆ. ಅವರು ಹೇಳಿದ ಮಾತುಗಳಲ್ಲಿ ಹೆಚ್ಚು ವೈರಲ್ ಆದ ಭಾಗ ಇದಾಗಿತ್ತು. They don't get any employment, they don't have any place in profession. Some of them become media, some of them become social media, some of them become RTI activists, some of them become another activists, and they start attacking everyone. And you people file content petition because I go to, you're not taking up the matter of, as if there are already parasites in society who attack you people, who attack the system, and you want to join hands with them. ಕೆಲ ಯುವಕರು ಕಾಕ್ರೋಚ್ಗಳಂತೆ ಇರುತ್ತಾರೆ. ಅವರಿಗೆ ಉದ್ಯೋಗ ಸಿಗುವುದಿಲ್ಲ, ವೃತ್ತಿಯಲ್ಲಿ ಸ್ಥಾನ ಸಿಗುವುದಿಲ್ಲ. ನಂತರದಲ್ಲಿ ಕೆಲವರು ಮೀಡಿಯಾಕ್ಕೆ ಹೋಗ್ತಾರೆ, ಕೆಲವರು ಸೋಷಿಯಲ್ ಮೀಡಿಯಾ ಆ್ಯಕ್ಟಿವಿಸ್ಟ್ ಆಗ್ತಾರೆ, ಇನ್ನು ಕೆಲವರು RTI ಆ್ಯಕ್ಟಿವಿಸ್ಟ್ ಆಗ್ತಾರೆ. ಎಲ್ಲರ ಮೇಲೂ ದಾಳಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತ ಈ ಮಾತು ನ್ಯಾಯಾಲಯದ ಒಳಗಡೆ ಹೇಳಲ್ಪಟ್ಟಿತ್ತು. ಈ ಹೇಳಿಕೆ ಹೊರಬಂದ ತಕ್ಷಣ ಭಾರೀ ಚರ್ಚೆ ಆರಂಭವಾಗುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಅನೇಕರು ಪ್ರಶ್ನೆ ಮಾಡೋಕ್ಕೆ ಶುರು ಮಾಡ್ತಾರೆ. CJI ಅವರು ನಿರುದ್ಯೋಗಿ ಯುವಕರನ್ನು ಕಾಕ್ರೋಚ್ ಎಂದು ಕರೆಯೋದು ಸರಿನಾ? ಯಾಕೆ RTI ಕಾರ್ಯಕರ್ತರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ? ಯುವಕರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳದೆ ಹೀಗೆ ಮಾತನಾಡೋದು ಸರಿನಾ ಎಂಬ ಪ್ರಶ್ನೆಗಳು ಎಲ್ಲೆಡೆ ಕೇಳಿಬರುತ್ತೆ. ಮೇ 16, 2026 ಅಂದರೆ ಹೇಳಿಕೆಯ ಮರುದಿನ ವಿವಾದ ದೊಡ್ಡದಾಗುತ್ತಿದ್ದಂತೆ CJI ಸೂರ್ಯಕಾಂತ್ ಅವರು ವಿವಾದಿತ ಹೇಳಿಕೆಗೆ ಸ್ಪಷ್ಟನೆ ನೀಡ್ತಾರೆ. ಅದೇನೆಂದರೆ, ನನ್ನ ಮಾತುಗಳು ತಪ್ಪಾಗಿ ಉಲ್ಲೇಖಿಸಲಾಗಿದೆ. ನಾನು ಭಾರತದ ಯುವಕರ ಬಗ್ಗೆ ಮಾತನಾಡಿರಲಿಲ್ಲ. ನಾನು ಟೀಕಿಸಿದ್ದು ನಕಲಿ ಮತ್ತು ಬೋಗಸ್ ಪದವಿಗಳ ಮೂಲಕ ವೃತ್ತಿಗಳಿಗೆ ಪ್ರವೇಶಿಸಿದವರ ಬಗ್ಗೆ. ಅಂಥವರು ಕಾನೂನು ವೃತ್ತಿಗೆ ಮಾತ್ರವಲ್ಲ, ಮೀಡಿಯಾ ಮತ್ತು ಇತರ ಕ್ಷೇತ್ರಗಳಲ್ಲಿಯೂ ನುಸುಳಿದ್ದಾರೆ ಎಂದು ಹೇಳುತ್ತಾರೆ. ಸ್ನೇಹಿತರೆ, ಅವರು ಇನ್ನೊಂದು ಮಹತ್ವದ ಮಾತನ್ನು ಹೇಳ್ತಾರೆ. ಭಾರತದ ಯುವಕರು ನನಗೆ ಹೆಮ್ಮೆ, ಅವರು ದೇಶದ ಭವಿಷ್ಯ. ನಾನು ಯುವಕರನ್ನು ಅವಮಾನಿಸುವ ಉದ್ದೇಶ ಹೊಂದಿರಲಿಲ್ಲ ಎಂದು ಸ್ಪಷ್ಟನೆ ಕೊಡ್ತಾರೆ. ಆದರೆ ಆಗಲೇ ವಿಷಯ ವೈರಲ್ ಆಗಿತ್ತು. ಜನರು 2 ಭಾಗಗಳಾಗಿದ್ದರು. ಒಂದು ಗುಂಪು ಹೇಳುತ್ತೆ CJI ಅವರು ಮಾತುಗಳನ್ನು ಯಾರೋ ತಪ್ಪಾಗಿ ಅರ್ಥ ಮಾಡಿಸಲಾಗಿದೆ ಅಂತ. ಆದರೆ ಇನ್ನೊಂದು ಗುಂಪು ಹೇಳುತ್ತೆ CJI ಅವರು ಅವರ ಹೇಳಿಕೆಯ ಸ್ಪಷ್ಟನೆ ಕೊಟ್ಟಿರ್ಬೋದು, ಆದರೆ ಅವರು ಮೊದಲು ಕೊಟ್ಟ ಹೇಳಿಕೆ ನಮಗೆ ನೋವುಂಟು ಮಾಡಿದೆ ಅಂತ. ಹಾಗಿದ್ರೆ ಎಲ್ಲ ಮುಗೀತಲ್ಲ? CJI ಅವರು ಹೇಳಿಕೆ ಕೊಟ್ಟಾಯಿತು, ಹೇಳಿಕೆಗೆ ತಕ್ಕಂತೆ ಸ್ಪಷ್ಟನೆ ಕೊಟ್ಟಾಯಿತು. ಅದನ್ನು ಕೆಲವರು ಪುರಸ್ಕರಿಸಿದರು, ಕೆಲವರು ತಿರಸ್ಕರಿಸಿದರು. ಹಾಗಿದ್ರೆ ಈ ಕತೆ ಇಲ್ಲಿಗೆ ಮುಗೀತಲ್ಲ ಅಂತ ನೀವು ಕೇಳ್ಬೋದು. ಆದರೆ ಅಸಲಿ ಕತೆ ಶುರುವಾಗಿದ್ದೆ ಇಲ್ಲಿ. ಇದೇ ಸಮಯದಲ್ಲಿ ಅಭಿಜಿತ್ ದೀಪ್ಕೆ ಎಂಬ ಯುವಕ ಒಂದು ಹೊಸ ಇನ್ಸ್ಟಾಗ್ರಾಮ್ ಪುಟ ಆರಂಭಿಸ್ತಾರೆ. ಅದರ ಹೆಸರು ಕಾಕ್ರೋಚ್ ಜನತಾ ಪಾರ್ಟಿ.
ಆರಂಭದ ಸಮಯದಲ್ಲಿ ಇದು ಒಂದು ವ್ಯಂಗ್ಯ ಪುಟ, ಆದರೆ ಕೆಲವೇ ದಿನಗಳಲ್ಲಿ ಲಕ್ಷಾಂತರ ಯುವಕರು ಈ ಪೇಜ್ನ ಫಾಲೋ ಮಾಡೋಕ್ಕೆ ಆರಂಭಿಸ್ತಾರೆ. ಈ ಇನ್ಸ್ಟಾಗ್ರಾಮ್ ಪೇಜ್ ಯಾಕೆ ಇಷ್ಟು ವೈರಲ್ ಆಯಿತು? ಇದು ಸೆಲೆಬ್ರಿಟಿ ಅಕೌಂಟ್ ಕೂಡ ಅಲ್ಲ, ಅಥವಾ ಯಾವುದೋ ಮೂವಿ ಇಲ್ಲ ಪರ್ಸ್ನಲ್ ಕ್ಲಿಪ್ ಲೀಕ್ ಆದ ವಿಡಿಯೋಗಳನ್ನು ಇದರಲ್ಲಿ ಇರಲಿಲ್ಲ. ಬದಲಿಗೆ ಈ ಪೇಜ್ನಲ್ಲಿ ಯುವಕರ ಸಮಸ್ಯೆಗಳ ಬಗ್ಗೆ ಮೀಮ್ಸ್ ಮತ್ತು ಪೋಸ್ಟ್ಗಳು ಬರತೊಡಗಿತು. ಮುಖ್ಯವಾಗಿ ನಿರುದ್ಯೋಗ, ನೀಟ್ ಮತ್ತು ಇತರ ಪರೀಕ್ಷೆಗಳ ಪೇಪರ್ ಲೀಕ್, ಉದ್ಯೋಗಗಳ ಕೊರತೆ, ಸ್ಪರ್ಧಾತ್ಮಕ ಪರೀಕ್ಷೆಗಳ ಒತ್ತಡ, ಭವಿಷ್ಯದ ಅನಿಶ್ಚಿತತೆ. ಈ ಪೇಜ್ಗೆ ಕೆಲವೇ ದಿನಗಳಲ್ಲಿ 1 ಕೋಟಿ ಫಾಲೋವರ್ಸ್, ನಂತರ 2 ಕೋಟಿ, ಕೆಲವು ವರದಿಗಳ ಪ್ರಕಾರ ಸುಮಾರು 2.2 ಕೋಟಿ ಫಾಲೋವರ್ಸ್ ತಲುಪಿತು ಎಂದು ಅಂದಾಜಿಸಲಾಗಿದೆ. ಇದು ಭಾರತದ ಅತ್ಯಂತ ವೇಗವಾಗಿ ಬೆಳೆಯುವ ಡಿಜಿಟಲ್ ಚಳವಳಿಯಲ್ಲಿ ಒಂದಾಗಿದೆ. ಹಾಗಿದ್ರೆ ಇದು ನಿಜವಾಗಿಯೂ ಒಂದು ರಾಜಕೀಯ ಪಕ್ಷವಾ? ಅಲ್ಲ, ಇದು ಇನ್ನೂ ಚುನಾವಣಾ ಆಯೋಗದಲ್ಲಿ ನೋಂದಾಯಿತ ರಾಜಕೀಯ ಪಕ್ಷವಲ್ಲ. ಇದು ಒಂದು ಡಿಜಿಟಲ್ ಪ್ರತಿಭಟನೆ, ಒಂದು ಸೋಷಿಯಲ್ ಮೀಡಿಯಾ ಚಳವಳಿ. ಹಾಗಿದ್ರೆ ಈಗ ಇದು ಬ್ಯಾನ್ ಆಗಿದೆಯಾ? ಇಲ್ಲ. ಕಾಕ್ರೋಚ್ ಜನತಾ ಪಾರ್ಟಿ ಸಂಪೂರ್ಣವಾಗಿ ಬ್ಯಾನ್ ಆಗಿಲ್ಲ, ಆದರೆ ಅದರ ಕೆಲವು ಸೋಷಿಯಲ್ ಮೀಡಿಯಾ ಖಾತೆಗಳ ಮೇಲೆ ನಿರ್ಬಂಧಗಳು ಮತ್ತು ವಿವಾದಗಳು ನಡೆದಿವೆ ಎಂದು ವರದಿಗಳು ಹೇಳುತ್ತವೆ. ಸ್ನೇಹಿತರೆ, ಮತ್ತೆ ಅದೇ ಪ್ರಶ್ನೆಗೆ ಬರೋಣ. ಕಾಕ್ರೋಚ್ ಎಂಬ ಪದ ದೇಶಾದ್ಯಂತ ಇಷ್ಟು ದೊಡ್ಡ ಚರ್ಚೆಗೆ ಬರಲು ಕಾರಣ ಏನು? ಬಹುಶಃ ಕಾರಣ ಒಂದೇ. ಇಂದಿನ ಯುವಕರು ತಮ್ಮ ಸಮಸ್ಯೆಗಳನ್ನು ಯಾರಾದರೂ ಕೇಳಬೇಕು ಎಂದು ಬಯಸುತ್ತಿದ್ದಾರೆ. ಆದ್ದರಿಂದ ಒಂದು ನ್ಯಾಯಾಲಯದ ಹೇಳಿಕೆ, ಒಂದು ವೈರಲ್ ಮೀಮ್, ಒಂದು ಇನ್ಸ್ಟಾಗ್ರಾಮ್ ಪುಟ ಕೆಲವೇ ದಿನಗಳಲ್ಲಿ ರಾಷ್ಟ್ರೀಯ ಚರ್ಚೆಯಾಗಿ ಬದಲಾಗಿದೆ. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಬೇರೆ ವಿಷಯದ ಬಗ್ಗೆ ಮಾತಾಡ್ತೀನಿ. ನಮಸ್ಕಾರ.